ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಹೈ ಮೇಕಪ್ನ ಹೇಗೆ ಈಸಿ ಆ್ಯಂಡ್ ಸಿಂಪಲ್ ವೇನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ನಮ್ಮ ಹೈ ಮೇಕಪ್ಗೆ ನಾವು ಯಾವ್ಯಾವ ಬ್ರಷ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದ್ಸತಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಹೈ ಮೇಕಪ್ಗೆ ಫಸ್ಟ್ ಬ್ರಷ್ ಬ್ಲೆಂಡಿಂಗ್ ಹೈ ಶ್ಯಾಡೋ ಬ್ರಷ್. ಸೊ ಹೈ ಮೇಕಪ್ನ ಬ್ಲೆಂಡ್ ಮಾಡೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತೀವಿ. ಇದು ಸ್ಟ್ರಕ್ಚರ್ ಒಂದ್ಸತಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಅದ ಹೈ ಶ್ಯಾಡೋ ಆಂಗ್ಯುಲರ್ ಬ್ಲೆಂಡಿಂಗ್ ಬ್ರಷ್. ಇದು ಬಂದು ಸ್ಕ್ವೇರ್ ಟೈಪಲ್ಲಿದೆ. ಇದ್ರ ಶೇಪ್ ನೋಡ್ಕೊಳ್ಳಿ, ಮತ್ತು ಇದ್ರ ಶೇಪ್ ನೋಡಿ, ಇದು ರೌಂಡ್ ಶೇಪಲ್ಲಿದೆ. ಇದು ಬಂದು ತುದಿ ಬಂದು ಶಾರ್ಪ್ ಇದೆ. ಸೊ ಬರ್ತಾ ಬರ್ತಾ ಬ್ಲೆಂಡಿಂಗ್, ಸೊ ನಾವು ಯಾವಾಗ ಹೈನ ಹೀಗೆ ಬ್ಲೆಂಡ್ ಮಾಡ್ತೀವಿ ಅದಕ್ಕೆ ಈ ಬ್ರಷ್ನ ಬಳಸ್ತೀವಿ. ನೆಕ್ಸ್ಟ್ ಸ್ಟೆಪ್ ಬಂದು ಹೈ ಶ್ಯಾಡೋ ಮರ್ಜ್ ಮಾಡೋದಕ್ಕೆ ಡಬಲ್ ಕಲರ್ ಅಥವಾ 3 ಲೇಯರ್ ಕಲರ್ ಅಥವಾ ನಾವು ಎಷ್ಟು ಕಲರ್ ಹಾಕಿದ್ರು ಈ ಬ್ರಷ್ನ ಮರ್ಜ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಒನ್ ಆಫ್ ದಿ ಐ ಶ್ಯಾಡೋ ಬ್ರಷ್. ಇದು ಬಂದು ಬ್ಲೆಂಡಿಂಗ್ ಬ್ರಷ್. ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ ಬ್ಲೆಂಡ್ ಮಾಡೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ಹೈಲೈನರ್, ಹೈಲೈಟರ್, ಐಬ್ರೋಸ್, ಐಬ್ರೋ ಶೇಪರ್ ಆ್ಯಂಡ್ ಐಬ್ರೋ ಫಿಲ್ಲರ್. ನಮಗೆ ಟೋಟಲ್ ಆಗಿ ಹೈ ಶ್ಯಾಡೋಗೆನೆ ನಾವು ಇಷ್ಟು ಬ್ರಷ್ನ ಯೂಸ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ನಮಗೆ ಕಾಂಟೋರ್ ಅಥವಾ ಬ್ಲಷಿಂಗ್ ಅಥವಾ ಫೌಂಡೇಶನ್ ಅಥವಾ ಬ್ಲೆಂಡಿಂಗ್ ಅಷ್ಟೇ ಬ್ರಷ್ ಇರೋದು. ಇಂಪಾರ್ಟೆಂಟ್ ನಮಗೆ ಹೈ ಮೇಕಪ್ಗೆ ಬ್ರಷಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ರಷಸ್ ನಾವು ಹೇಗೆ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಕೊಂಡಿರ್ತೀವಿ, ಕಲರ್ಸ್ ಕೂಡ ಹಾಗೆ ಬರುತ್ತೆ. ಸ್ಟಾರ್ಟ್. ಸೊ ಮೊದಲಿಗೆ ನಾನಿಲ್ಲಿ ಕ್ಲೈಂಟಿಗೆ ಸ್ವೆಟ್ ವೈಪ್ಸಿಂದ ಹೈಸ್ನ ವೈಪ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಏನೇ ಡಸ್ಟ್ ಇದ್ದರೂ ಅಥವಾ ಅವ್ರು ಏನೇ ಕ್ರೀಮ್ ಅಪ್ಲೈ ಮಾಡಿದ್ರು ಅದನ್ನು ಕ್ಲೀನಾಗಿ ರಿಮೂವ್ ಮಾಡೋದಕ್ಕೋಸ್ಕರ. ಅದಾದಮೇಲೆ ನಾನು ಸ್ಟಾರ್ಟಿಂಗ್ ಫ್ರಮ್ ಮಾಯ್ಶ್ಚರೈಸರಿಂದ ಹೋಗ್ತಾ ಇದ್ದೀನಿ. ಬಿಕಾಸ್ ಹೈಸಿಗೆ ಯಾವುದೇ ರೀತಿ ಎಫೆಕ್ಟ್ಸ್ ಆಗದೇ ಇರಲಿ ಅಂತ ಅಂದ್ಬಿಟ್ಟು. ನಾವು ಹಾಕೋ ಕಲರ್ಸಿಂದ ಯಾವುದೇ ರೀತಿ ಎಫೆಕ್ಟ್ಸ್ ಆಗೋದಿಲ್ಲ, ಬಟ್ ಆದ್ರೂ 1-2 ಸ್ಟೆಪ್ಸ್ ಅಷ್ಟು ನಾವು ಕಾನ್ಷಿಯನ್ಸ್ ಆಗಿರಬೇಕು. ಹಾಗಾಗಿ ಸ್ಟಾರ್ಟಿಂಗ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ ಕಂಪ್ಲೀಟ್ ಆದಮೇಲೆ ಮಾಯ್ಶ್ಚರೈಸರ್ನ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಹೈ ಅಥವಾ ಡಾರ್ಕ್ ಸರ್ಕಲ್ ಕವರೇಜನ್ನ ಯೂಸ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ನ ಫಸ್ಟ್ ಕವರ್ ಮಾಡ್ಕೊಳ್ಳೋಣ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನಾವು ಡೈರೆಕ್ಟಾಗಿ ಕಲರ್ನ ಅಪ್ಲೈ ಮಾಡಿದ್ರೆ ನಮಗೆ ಒಂದು ಪ್ರೊಫೆಷನಲ್ ಹೈ ಮೇಕಪ್ ಖಂಡಿತವಾಗ್ಲೂ ಸಿಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಐ ಡಾರ್ಕ್ ಸರ್ಕಲ್ ಕವರೇಜನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಬಂದು ಕಂಪ್ಲೀಟ್ ಹೈ ಕವರ್ ಆಗುತ್ತೆ. ಡಾರ್ಕ್ ಸರ್ಕಲ್ ಏನೇ ಇದ್ರೂ ಕ್ಲೀನಾಗಿ ಕವರ್ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಐ ಶ್ಯಾಡೋ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾವು ಬ್ರಷಸ್ನ ಎಷ್ಟು ಕ್ಲಿಯರಾಗಿ ತಿಳ್ಕೊಂಡಿರ್ತೀವೋ ಅಷ್ಟು ತುಂಬ ಮುಖ್ಯ ಆಗುತ್ತೆ. ನಾವು ಬ್ಲೆಂಡ್ ಮಾಡೋದ್ರಲ್ಲಿ ಟ್ಯಾಪ್ ಮಾಡೋದು ಅಥವಾ ಫೌಂಡೇಶನ್ ಹಾಕೋದ್ರಲ್ಲಿ ಕಲರ್ ಬ್ಲೆಂಡ್ ಮಾಡೋದು ಈ ರೀತಿ ಎಲ್ಲ ಮಾಡಿದಾಗ ಶೇಪ್ ನೀಟಾಗಿ ಬರೋದಿಲ್ಲ. ಹಾಗಾಗಿ ಸೊ ನಾನಿಲ್ಲಿ ಡಾರ್ಕ್ ಸರ್ಕಲ್ ಕವರೇಜನ್ನ ಕವರ್ ಮಾಡ್ಕೊತಾ ಇದ್ದೀನಿ. ಇದಾದ ಮೇಲೆ ನಾನು ಕನ್ಸೀಲರ್ಗೆ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಕನ್ಸೀಲರ್. ನೀವು 1 by 1 ನೋಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಾನಿಲ್ಲಿ ಶಾಪರಲ್ ಅವರದ್ದು ಶುಗರ್ ಪ್ಯಾಲೆಟ್ ಶಾಪರಲ್ ಕನ್ಸೀಲರ್ನ ಉಪಯೋಗಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕನ್ಸೀಲರ್ ಪ್ಯಾಲೆಟ್. ಇದು ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಅಂತಂದರೆ ನೀವು ಅದು ಒಂದ್ಸತಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಪ್ಯಾಲೆಟ್ ಪ್ರೈಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ 4000 ರುಪೀಸ್. ಬಟ್ ಅಷ್ಟೇ ವರ್ತ್ ಆಗಿದೆ ಈ ಪ್ರಾಡಕ್ಟು. ಯಾವುದೇ ರೀತಿ ಕವರೇಜಲ್ಲಿ ಯಾವುದೇ ರೀತಿ ಹಿಂದುಳಿಕೆ ಇಲ್ಲ, ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ಸೊ ಈ ರೀತಿ ಕವರ್ ಮಾಡ್ಕೊಂಡಾದ್ಮೇಲೆ ಒಂದು ರೇಂಜಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಬ್ಲೆಂಡ್ ಆಗೋ ರೀತಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಈ ಬ್ಲೆಂಡಿಂಗ್ ಕಂಪ್ಲೀಟಾಗಿ ಮುಗಿದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಬಂದು ಪೌಡರ್ನ ಏನಕ್ಕೆ ಟ್ಯಾಪ್ ಮಾಡ್ಕೊತೀವಿ ಅಂತಂದರೆ ಕನ್ಸೀಲರ್ ಆಲ್ಮೋಸ್ಟ್ ಕ್ರೀಮ್ ಬೇಸಲ್ಲಿರುತ್ತೆ. ಸೊ ಈ ಕ್ರೀಮ್ ಬೇಸಲ್ಲಿ ಇರೋದಕ್ಕೆ ಡೈರೆಕ್ಟ್ ನಾವು ಕಲರ್ ಅಪ್ಲೈ ಮಾಡಿದಾಗ ಕಲರ್ ಏನಾಗುತ್ತೆ ಅಬ್ಸರ್ವ್ ಆಗುತ್ತೆ, ನಮಗೆ ಶೇಡ್ ಕೊಡೋದಿಲ್ಲ, ಜಸ್ಟ್ ಅದು ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಪೌಡರ್ನ ಟ್ಯಾಪ್ ಮಾಡ್ಕೊತಾ ಇದ್ದೀವಿ. ಸೊ ಪೌಡರ್ ಟ್ಯಾಪ್ ಮಾಡ್ಕೊಂಡು ಆದಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಕಲರ್ ಅಪ್ಲಿಕೇಶನ್ನ ಮಾಡ್ತಾ ಹೋಗೋಣ. ಕಲರ್ ಅಪ್ಲಿಕೇಶನ್ ಹೇಗಿರಬೇಕು ಅಂತಂದರೆ
ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡದೆ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಎಲ್ಲಿ ನಾವು ಲೈಟ್ ಶೇಡ್ ಕೊಡಬೇಕು, ಎಲ್ಲಿ ನಾವು ಮೀಡಿಯಮ್ ಶೇಡ್ ಕೊಡಬೇಕು, ಎಲ್ಲಿ ನಾವು ಡಾರ್ಕ್ ಶೇಡ್ ಕೊಡಬೇಕು, ಅಥವಾ ನಾವು ಹೇಗೆ ಕಲರ್ ವೈಸನ್ನು ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಕನ್ಸೀಲರ್ ಅಥವಾ ಪೌಡರ್ ಕಂಪ್ಲೀಟಾಗಿ ಮುಗಿದ ಮೇಲೆ ಇಲ್ಲಿ ನಾನು ಶಾಪರಲ್ ಪಾರ್ಟಿ ಹಾರ್ಡ್ ಕಲರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಲೆಟ್ನ ಒಂದು ಪ್ರೈಸ್ ಬಂದು 6000 ರೂಪೀಸ್ ಅರೌಂಡ್. ಬಟ್ ಕಲರ್ಸ್ ಮಾತ್ರ ಸೂಪರ್ಬ್ ಆಗಿದೆ. ಡಾರ್ಕ್ ಸರ್ಕಲ್ಲು ನಮಗೆ ಇದರಲ್ಲೇ ಸಿಗುತ್ತೆ, ಹಾಗೆಯೇ ಗ್ಲಿಟರ್ಸ್ ಕೂಡ ಇದರಲ್ಲೇ ಸಿಗುತ್ತೆ, ಹಾಗೆಯೇ ಬೇಸ್ಮೆಂಟ್ ಕಲರ್ ಕೂಡ ನಮಗೆ ಇದರಲ್ಲೇ ಸಿಗುತ್ತೆ. ನಾನು ಈ ಕಂಪ್ಲೀಟ್ ಒಂದು ಪ್ಯಾಲೆಟ್ ಬಗ್ಗೆ ಲಾಸ್ಟ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಒಂದು ಸತಿ ಯಾರಿಗಾದ್ರೂ ಈ ಪ್ಯಾಲೆಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂತಂದರೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ, ಡೀಟೇಲ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಾನಿಲ್ಲಿ ತುಂಬ ಲೈಟ್ ಶೇಡ್ ಬ್ರೌನ್ ಕಲರ್ನ ಸ್ಟಾರ್ಟಿಂಗ್ ಬೇಸ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೆಂಡಿಂಗ್ ಐ ಶ್ಯಾಡೋ ಬ್ರಷ್ನ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ, ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಲೈಟಾಗಿ ಬ್ಲೆಂಡ್ ಮಾಡ್ತಾ ನಾನಿಲ್ಲಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ಹೈ ಸೆಂಟರ್ ಪಾಯಿಂಟಿಂದ ಹಿಡಿದು ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಬ್ಲೆಂಡ್ ಮಾಡೋದ್ರಿಂದ ನಮಗೆ ಬೇಸ್ಮೆಂಟ್ ಕ್ಲೀನ್ ಆ್ಯಂಡ್ ಔಟ್ಫಿಟ್ ಅಂತೂ ಸೂಪರ್ಬಾಗಿ ಬರುತ್ತೆ. ಸೊ ಬ್ಲೆಂಡಿಂಗ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ಹೇಗೆ ಬ್ಲೆಂಡ್ ಮಾಡ್ತೀರಾ ರಿಸಲ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ನಾನು ಡಾರ್ಕ್ ಬ್ರೌನ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲಿಗೆ ಯೂಸ್ ಮಾಡಿದ್ದು ಬ್ರೌನ್ ಶೇಡ್ ಬಂದು ನಮ್ಮ ಮೀಡಿಯಮ್ ಹೈ ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಡಾರ್ಕ್ ಬ್ರೌನ್ ಕಲರ್ನ ತೆಗೆದು ಅಪ್ ಹೈನ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ಅಪ್ ಹೈ ಕೂಡ ಹಾಗೆ, ಬಿಕಾಸ್ ನಾವಿಲ್ಲಿ ಒಂದು ಪಾರ್ಟಿ ಲುಕ್ ಅಥವಾ ಒಂದು ಸ್ಮೋಕಿ ಹೈಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ನಾನಿಲ್ಲಿ ಡಾರ್ಕ್ ಕಲರ್ಸ್ನ ತಗೊತಾ ಇದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಕ್ಲಿಯರಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನಾವು ಹೈ ಸ್ಟಾರ್ಟಿಂಗ್ ಏನು ಲ್ಯಾಶಸ್ ಇರುತ್ತಲ್ಲ ಅದರಿಂದ ಹೈಬ್ರೋವರೆಗೂ ಕೌಂಟ್ ಮಾಡ್ತಾ ಹೋಗಬೇಕು. ಹಾಗೆಯೇ ನೋಸ್ ಕಾರ್ನರ್ ಟು ಹೈ ಲಾಸ್ಟ್ ಕಾರ್ನರ್ವರೆಗೂ ಕೌಂಟ್ ಮಾಡ್ತಾ ಹೋಗಬೇಕು. ಕೆಳಗಡೆಯಿಂದ ಡಾರ್ಕ್, ಮೀಡಿಯಮ್, ಲೈಟ್ ಅಂದರೆ ಹೈ ಲ್ಯಾಶಸ್ಸಲ್ಲಿ ಡಾರ್ಕ್ ಬರಬೇಕು, ಸೆಂಟರಲ್ಲಿ ಮೀಡಿಯಮ್ ಬರಬೇಕು, ಹಾಗೆಯೇ ಹೈಬ್ರೋಸ್ ತುದಿನಲ್ಲಿ ಲೈಟ್ ಶೇಡ್ ಬರಬೇಕು. ಶೇಡ್ ವೈಸ್ ಡಿಪೆಂಡ್ಸ್ ಆಗುತ್ತೆ. ಡಾರ್ಕ್, ಲೈಟ್, ಡಾರ್ಕ್, ಮೀಡಿಯಮ್, ಲೈಟ್ ಶೇಡ್. ಹಾಗೆಯೇ ನೋಸ್ ಪಾಯಿಂಟಿಂದ ಡಾರ್ಕ್, ಮೀಡಿಯಮ್, ಲೈಟ್ ಅಥವಾ ಡಾರ್ಕ್, ಮೀಡಿಯಮ್, ಲೈಟ್ ಬರಬೇಕು. ಯಾವುದೇ ಕಾರಣಕ್ಕೂ ನಾವು ನೋಸ್ ತುದಿ ಭಾಗದಲ್ಲಿ ಅಥವಾ ಕಣ್ಣಿನ ತುದಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಡಾರ್ಕ್ ಕಲರ್ಸ್ನ ಕೊಡೋಕ್ಕೆ ಹೋಗಬಾರ್ದು. ಬಿಕಾಸ್ ಯಾವಾಗಲೂ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ನಮಗೆ ಡಾರ್ಕ್, ಮೀಡಿಯಮ್, ಲೈಟ್ ಇದೇ ಶೇಡಲ್ಲಿ ಬರಬೇಕು. ಕಂಪ್ಲೀಟ್ ಒಂದು ಹೈ ಶ್ಯಾಡೋ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದಾದಮೇಲೆ ನಾವಿಲ್ಲಿ ಬ್ಲೂ ಶೇಡನ್ನು ತೊಗೊತಾ ಇದ್ದೀವಿ. ಫಸ್ಟ್ ನಾವು ಬ್ರೌನ್ ಶೇಡ್ ಮಾಡಿದ್ವಿ, ಅದಾದಮೇಲೆ ನಾವು ಡಾರ್ಕ್ ಬ್ರೌನ್ ತೊಗೊಂಡ್ವಿ. ಇದಾದಮೇಲೆ ನಾನು ಔಟರ್ ಕಾರ್ನರ್ಗೆ ಬ್ಲೂ ಶೇಡನ್ನು ಕೊಡ್ತಾ ಇದ್ದೀನಿ. ಬ್ಲೂ ಶೇಡನ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಕಲರ್ನ ಶೇಡ್ ಮಾಡೋಕ್ಕೂ ಮುಂಚೆ ವೆಟ್ ವೈಪ್ಸಲ್ಲಿ ಟ್ಯಾಪ್ ಮಾಡ್ತಾ ಬ್ರಷನ್ನು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಕಲರ್ಗೆ ಇನ್ನೊಂದು ಕಲರ್ ಟ್ಯಾಪ್ ಆದರೆ ಮಿಕ್ಸ್ ಕಲರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಔಟರ್ ಕಾರ್ನರ್ಗೆ ಬ್ಲೂ ಶೇಡ್ನ ಕೊಡ್ತಾ ಇದ್ದೀನಿ. ಬ್ಲೂ ಶೇಡ್ನ ಹೇಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ ಒಂದ್ಸತಿ ನೀಟಾಗಿ ಅಬ್ಸರ್ವ್ ಮಾಡಿಟ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಬ್ಲೂ ಶೇಡ್ ಆದಮೇಲೆ ನೆಕ್ಸ್ಟ್ ಬಂದು ನಾವು ಇನ್ನರ್ ಕಾರ್ನರ್, ಹೈಸ್ ಇನ್ನರ್ ಕಾರ್ನರ್ಗೆ ಯಾವ ಕಲರ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಹೈ ಶ್ಯಾಡೋ ಹೇಗೆ ಔಟ್ಲುಕ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟ್ ಒಂದು ಹೈ ಶ್ಯಾಡೋ ಮಾಡೋದಕ್ಕೆ ಮಿನಿಮಮ್ ಅಂದರೆ 4 to 5 ಕಲರ್ಸ್ ಆದರೂ ಯೂಸ್ ಮಾಡಲೇಬೇಕು. ಜಸ್ಟ್ ನೀವು ನಾನ್ ಬ್ರೈಡ್ಗೆ ಯೂಸ್ ಮಾಡಬೇಕು ಅಂದರೆ ಒಂದು 2 ಕಲರ್ಸಲ್ಲಿ ಆ್ಯಡ್ ಆನ್ ಮಾಡಿ ಬಿಟ್ಬಿಡ್ಬೋದು. ಬಟ್ ಆ್ಯಸ್ ಅ ಬ್ರೈಡಿಗೆ ನಾವು ಒಂದು ಹೈ ಶ್ಯಾಡೋ ಮಾಡ್ತಾ ಇದ್ದೀವಿ, ಸ್ಮೋಕಿ ಹೈಸ್ ಅಥವಾ ಮುಹೂರ್ತಮ್ ಲುಕ್ ಅಥವಾ ಟ್ರೆಡಿಷ್ನಲ್ ಒಂದು ಹೈಸ್ ಅಥವಾ ಒಂದು ಡೀಸೆಂಟ್ ಹೈಸ್ ಯಾವುದೇ ಆಗಿದ್ರೂ 3 to 4 ಕಲರ್ಸ್ ಆದರೂ ಯೂಸ್ ಮಾಡಲೇಬೇಕು. ನಾನಿಲ್ಲಿ ಗ್ಲಿಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಸಿಲ್ವರ್ ಮಿಕ್ಸ್ ಗ್ಲಿಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಲುಕ್ ನಿಜವಾಗ್ಲೂ ನೋಡ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ನಾವು ಹೈಲೈಟರ್ ಹಾಗೆಯೇ ಐಬ್ರೋ ಶೇಡ್ ಹಾಗೆಯೇ ಲೈನರ್ ಮಸ್ಕರ ಕಂಪ್ಲೀಟಾಗಿ ಕೊಟ್ಟರೆ ನಮ್ಮ ಒಂದು ಐ ಶ್ಯಾಡೋ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಇದಕ್ಕೆ ನಾವು ಲ್ಯಾಶಸ್ ಆ್ಯಡ್ ಮಾಡೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಮೇಕಪ್ ಆದಮೇಲೆ ನಮಗೆ ಲುಕ್ ಮಾತ್ರ ಮಸ್ತಾಗಿರುತ್ತೆ.
ಬ್ರಷ್ಗಳನ್ನ ಯಾವಾಗಲೂ ಅಷ್ಟೇ ಒಂದ್ಸತಿ ಯೂಸ್ ಮಾಡಿದ್ಮೇಲೆ ದಯವಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಡಿ. ಬಿಕಾಸ್ ಕಲರ್ ಬ್ರಷಸ್ ಯೂಸ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತ ಒಂದು ಕಲರ್ ಯೂಸ್ ಮಾಡಿ ಮತ್ತೊಂದು ಕಲರ್ ಹಾಕೋಕೋದ್ರೆ ನಾವು ಅಂದ್ಕೊಂಡಿರೋ ಶೇಡ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಸೊ ಐ ಶ್ಯಾಡೋ ಹೇಗೆ ಕ್ರಿಯೇಟ್ ಆಗ್ತಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನೀವು, ಹೇಗೆ ಬರ್ತಾ ಇದೆ ಅಂತ. ನಾವು ಬೇಸ್ಮೆಂಟ್ ಏನು ಕಲರ್ಸ್ ಕೊಟ್ವಿ, ಔಟ್ ಕಲರ್ಸ್ ನಾವು ಏನು ಕೊಟ್ಟಿದ್ದೀವಿ, ನಮಗೆ ಯಾವ ಕಲರ್ ಕಾಣಿಸ್ತಾ ಇದೆ ಡಿಪೆಂಡ್ಸ್. ಇದೇ ರೀತಿ ನಾವು ಕಲರ್ ವೀಲಿನ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ನಿಮಗೆ ಯಾರಿಗಾದ್ರೂ ಕಲರ್ ವೀಲ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತಂದರೆ ನನಗೆ ಒಂದು ಕಮೆಂಟ್ ಹಾಕಿ ಕಲರ್ ವೀಲ್ ಅಂತ ಹೇಳಿಬಿಟ್ಟು. ಕಲರ್ ವೀಲ್ ಅಂದರೆ ಏನು, ಕಲರ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು, ಎಲ್ಲಿ ನಾವು ಯಾವ ಕಲರ್ನ ಉಪಯೋಗಿಸ್ಬೇಕು, ಅಥವಾ ಯಾವ ಕಲರ್ನ ಉಪಯೋಗಿಸಿದ್ರೆ ನಮಗೆ ಯಾವ ಕಲರ್ ಕ್ರಿಯೇಟ್ ಆಗುತ್ತೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾನು ಬ್ರೌನ್ ಹೇಳಿದೆ ನೀವು ಬ್ರೌನ್ ಹಾಕ್ಬಿಟ್ರಿ, ಅಥವಾ ನಾನು ಗ್ಲಿಟರ್ ಹೇಳಿದೆ ನೀವು ಗ್ಲಿಟರ್ ಹಾಕಿದ್ರಿ. ಹೀಗೆ ಮಾಡ್ತಾ ಹೋದರೆ ಜಸ್ಟ್ ನಾನು ಏನು ಹೇಳಿರ್ತೀನೋ ಅದನ್ನು ಮಾತ್ರ ನೀವು ಕಲಿತಾ ಹೋಗ್ತೀರಾ. ಕ್ರಿಯೇಟಿವಿಟಿ ಅನ್ನೋದು ಇರಲ್ಲ, ನೀವು ಏನು ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಇರಲ್ಲ. ಸಿಮಿಲರ್ ನಮ್ಗೆ ಇವಾಗ ಗ್ರೀನ್ ಶೇಡ್, ಲೈಟ್ ಗ್ರೀನ್ ಶೇಡ್ ಒಂದು ಇದೆ ಅಂತಂದರೆ ನಾವು ಆ ಲೈಟ್ ಗ್ರೀನ್ ಶೇಡ್ಗೆ ಯಾವ ರೀತಿ ಹೈ ಮೇಕಪ್ನ ಮಾಡಬೇಕು. ಸೇಮ್ ಗ್ರೀನ್ ಕೊಟ್ರೇ ಚೆನ್ನಾಗಿರತ್ತಾ? ಯಾವುದೇ ಕಾರಣಕ್ಕೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಯಾವ್ಯಾವ ಡ್ರೆಸ್ ಕೋಡ್ಗೆ ಯಾವ್ಯಾವ ಹೈ ಶ್ಯಾಡೋನ ಕ್ರಿಯೇಟ್ ಮಾಡಬೇಕು, ಅಥವಾ ಯಾವ ಕಲರ್ ಹಾಕಿದ್ರೆ ನಮಗೆ ಯಾವ ಕಲರ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ, ನಮಗೆ ಕಲರ್ ಪ್ಯಾಲೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಕಲರ್ ವೀಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಕಲರ್ಸ್ ಅಂದರೆ ಹೇಗೆ, ಪ್ರೈಮರಿ ಕಲರ್ ಸೆಕೆಂಡರಿ ಕಲರ್ಸ್ ಇದನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ ಅದ್ರ ಬಗ್ಗೆ. ಸೊ ಇದಾದಮೇಲೆ ನಾನು ಹೈಲೈಟರ್ನ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಹೈಲೈಟರ್ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಚಿಕ್ಕ ಪುಟ್ಟದಾಗಿರುವಂಥ ಕಣ್ಣುಗಳು ಬ್ರಾಡಾಗಿ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಹಾಗೆಯೇ ಹೈಯಿಂದ ಹಿಡಿದು ಐಬ್ರೋವರೆಗೂ ಗ್ಯಾಪ್ ಏನಾದರೂ ತುಂಬ ಕಡಿಮೆ ಇದ್ದರೆ ನಾವು ಹೈಲೈಟರ್ನ ಯೂಸ್ ಮಾಡೋದ್ರಿಂದ ಆ ಗ್ಯಾಪ್ ನಮಗೆ ಸ್ವಲ್ಪ ಬ್ರಾಡ್ನೆಸ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾನು ಇದಾದಮೇಲೆ ಐಬ್ರೋಸ್ನ ಕಂಪ್ಲೀಟಾಗಿ ಶೇಪ್ ಮಾಡಿಕೊಂಡು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಐಬ್ರೋ ಫಿಲ್ಲರ್ನ ಹೇಗೆ ಉಪಯೋಗಿಸೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಗೊತ್ತಿಲ್ಲ ಅಂತ ಅಂದರೆ ಮತ್ತೆ ಕೂಡ ಹೇಳ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಸೊ ಐಬ್ರೋ ಶೇಡಿಂದ ತಗೊಂಡು ನಾವು ಔಟರ್ ಕಾರ್ನರ್ ಅಂದರೆ ಔಟರ್ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಸ್ಟಾರ್ಟಿಂಗ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಐಬ್ರೋನ ಫಿಲ್ ಮಾಡಬಾರ್ದು, ನ್ಯಾಚುರಲಿಟಿ ಇರೋದಿಲ್ಲ. ಹಾಗಾಗಿ ಲಾಸ್ಟಿಂದ ಐಬ್ರೋಸ್ನ ಫಿಲ್ ಮಾಡ್ತಾ ಬರಬೇಕು. ಇಲ್ಲೂ ಕೂಡ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಡಾರ್ಕ್, ಮೀಡಿಯಮ್, ಲೈಟ್. ಕಂಪ್ಲೀಟ್ ಡಾರ್ಕ್ ಮಾಡಬಾರ್ದು, ಅಥವಾ ಕಂಪ್ಲೀಟ್ ಮೀಡಿಯಮ್ ಮಾಡಬಾರ್ದು, ಅಥವಾ ಕಂಪ್ಲೀಟ್ ಲೈಟ್ ಕೂಡ ಮಾಡಬಾರ್ದು. ಸೊ ಡಾರ್ಕ್ ಟು ಮೀಡಿಯಮ್ ಲೈಟ್ ತಗೋಬೇಕು, ಆವಾಗಲೇ ನಮಗೆ ಒಂದು ನ್ಯಾಚುರಲಿಟಿ ಬರೋದು. ಅದಾದಮೇಲೆ ನಾನಿಲ್ಲಿ ಲೈನರ್ನ ಉಪಯೋಗಿಸ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವರ ಐ ಲೈನರ್ ತುಂಬ ಅಂದರೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಡಾರ್ಕಾಗಿ ಕೂಡ ಕಾಣಿಸುತ್ತೆ. ಹಾಗೆಯೇ ಲೈನರ್ ಜೊತೆಗೆ ಲೋಯರ್ ಒಂದು ಕಾಜಲ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಬ್ರಷಿಂದನೇ ಕಾಜಲ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಐಸನ್ನು ನಾವು ಔಟರ್ ಕಾರ್ನರಿಗೆ ನೋಡಿಸಿ ಅಥವಾ ಇನ್ನರ್ ಕಾರ್ನರಲ್ಲಿ ಫಿಲ್ ಮಾಡ್ಬೋದು, ಅಥವಾ ಇನ್ನರ್ ಕಾರ್ನರಲ್ಲಿ ನೋಡಿಸಿ ಔಟರ್ ಕಾರ್ನರ್ನ ಫಿಲ್ ಮಾಡ್ಬೋದು. ಒಂದು ಶೇಪ್ ಅನ್ನೋದು ನಾವು ಐಸಲ್ಲಿ ಕಾಜಲಿಂದನೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಕಾಜಲ್ನ ನಾವು ರೌಂಡ್ ಶೇಪಲ್ಲಿ ಕೂಡ ಹಾಕ್ಬೋದು, ಅಥವಾ ಸ್ಕ್ವೇರ್ ಶೇಪಲ್ಲಿ ಕೂಡ ಹಾಕ್ಬೋದು, ಅಥವಾ ನಾವು ಲೈನರ್ ಕೊಟ್ಟು ಕೂಡ ಹಾಕ್ಬೋದು, ಫಿಲ್ ಮಾಡ್ಬೋದು, ಅಥವಾ ಫಿಲ್ ಮಾಡದೆ ಕೂಡ ಇರ್ಬೋದು. ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನಾವು ಕಾಜಲ್ನ ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ ಮುಹೂರ್ತಮ್ ಲುಕ್ ಕಾಜಲ್ನ ಕೊಡ್ತಾ ಇದ್ದೀನಿ. ಸೊ ಅವರ ಐಸು ಸ್ವಲ್ಪ ಬ್ರಾಡಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು
ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋಗೋಸ್ಕರ ದಯವಿಟ್ಟು ವೆಯ್ಟ್ ಮಾಡಿ.